ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನಮ್ಮೆಲ್ಲರಿಗೂ ಕೂಡ ಟಿವಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನಾಳೆ ಬೆಳಿಗ್ಗೆ 5:15 ನೀವೆಲ್ಲರೂ ಕೂಡ ಎದ್ದು ಸೋನಿ 10 ಹಾಕಿದ್ರೆ ಟಿವಿಯಲ್ಲಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಫ್ರೀ ಆಗಿ ನೋಡಬಹುದು. ನಿಜವಾಗ್ಲೂ ಸ್ಮ್ಯಾಕ್ ಡೌನ್ ನಲ್ಲಿ ಆ ಒಂದು ಸ್ಟಿಪ್ಯುಲೇಷನ್ ಡಬ್ಲ್ಯೂ ಅವರು ಆಗ್ತಾಗಿಂದನೂ ಕೂಡ ಸಾಟರ್ಡೆ ನೈಟ್ ಮೈನ್ ಇವೆಂಟ್ಗೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಈಗಾಗಲೇ ನನ್ನ ಪ್ರಿಡಿಕ್ಷನ್ ವಿಡಿಯೋನು ಕೂಡ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಕೂಡ ಹೋಗಿ ನೋಡಿ. ಅಂಡ್ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನಾಳೆ ಬೆಳಿಗ್ಗೆ 5:15 ಟಿವಿಯಲ್ಲಿ ಫ್ರೀ ಆಗಿ ನೀವೆಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಡರ್ಟಿ ಡೊಮಿನಿಕ್ ಮಿಸ್ಟೀರಿಯೋ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಡೊಮಿನಿಕ್ ಮಿಸ್ಟೀರಿಯೋ ಅವರು ಮೊದಲು ನಮ್ಮ ರಿಯಾ ರಿಪ್ಲಿ ಅವ್ರನ್ನ ಡೇಟ್ ಮಾಡ್ತಾ ಇದ್ರು. ಅದಾದ್ಮೇಲೆ ರಿಯಾ ರಿಪ್ಲಿ ಅವ್ರನ್ನ ಬಿಟ್ಟು ಈಗ ರಿಯಾ ರಿಪ್ಲಿ ಅವ್ರನ್ನ ಡೇಟ್ ಮಾಡ್ತಾ ಇದ್ದಾರೆ. ಅಂಡ್ ಪ್ರಾಬಬ್ಲಿ ಫ್ಯೂಚರ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಪೇಜ್ ಅವ್ರನ್ನು ಕೂಡ ಡೇಟ್ ಮಾಡಬಹುದು. ಯಾಕಂದ್ರೆ ರೀಸೆಂಟ್ ಆಗಿ ಆದಂತಹ ಲೈವ್ ಇವೆಂಟ್ ಅಲ್ಲಿ ನಮಗೆ ಅದರ ಟೀಸ್ ಗಳು ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟ್ ಆಗಿ ಆದಂತಹ ಲೈವ್ ಇವೆಂಟ್ ಅಲ್ಲಿ ನಮಗೆ ಬ್ರಿ ಬೆಲ್ಲಾ ಪೇಜ್ ಆಗಿ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಸೆಗ್ಮೆಂಟ್ ಅಲ್ಲಿ ನಮ್ಮ ಬ್ರಿ ಬೆಲ್ಲಾ ಅವರು ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ನಾನು ನೋಡ್ತಾ ಇದ್ದೀನಿ ಗ್ರೇಟೆಸ್ಟ್ ಚಾಂಪಿಯನ್ ಆಫ್ ಆಲ್ ಟೈಮು ಲಿವ್ ಮಾರ್ಗನ್ ಅವರ ಜೊತೆ ಸೇರ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನನ್ನ ಟ್ಯಾಗ್ ಟೀಮ್ ಪಾರ್ಟ್ನರ್ ಪೇಜ್ ಅವರು ನಿನಗೆ ಬೆಟರ್ ಟೈಮ್ ನ ಕೊಡಬಹುದು ಡೊಮಿನಿಕ್ ಅಂತ ನಮ್ಮ ಬ್ರಿ ಬೆಲ್ಲಾ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು, ಹೌದಾ ಪೇಜ್, ನಿನಗೆ ನನ್ನಲ್ಲಿ ಏನ್ ಇಷ್ಟ ಆಯ್ತು ಅಂದ್ರೆ ಮೊಲೆಟೋ ಅಥವಾ ಮಸ್ಟ್ಯಾಚೋ? ಅಂಡ್ ನಿಜವಾಗ್ಲೂ ಕೂಡ ನೀನು ಮೆಕ್ಸಿಕನ್ ನ ಇಷ್ಟ ಪಡ್ತೀಯಾ ಅಂತ ಕೇಳಿದಾಗ ನಮ್ಮ ಬ್ರಿ ಬೆಲ್ಲಾ ಅವರು, ಹೌದು, ಅವಳಿಗೆ ಮೆಕ್ಸಿಕನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಪೇಜ್ ಅವರು ಕೂಡ ಅದ್ಭುತವಾದ ರಿಯಾಕ್ಷನ್ ನ ಕೊಡ್ತಾರೆ. ನಿಜವಾಗ್ಲೂ ರಿಯಾ ರಿಪ್ಲಿ, ಲಿವ್ ಮಾರ್ಗನ್ ಅಂಡ್ ಈಗ ಪೇಜ್ ಅವರ ಎಂಟ್ರಿ ಕೂಡ ಡೊಮಿನಿಕ್ ಮಿಸ್ಟೀರಿಯೋ ಅವರ ಲೈಫ್ ಅಲ್ಲಿ ಆದ್ರೆ ಜೀವನ ಅಂದ್ರೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ರೀತಿ ಇರಬೇಕು ಅಂತ ಅನ್ಸುತ್ತೆ. ನೋಡಬೇಕು ಈ ಒಂದು ವಿಚಾರ ಲೈವ್ ಇವೆಂಟ್ ಗೆ ಮಾತ್ರ ಸೀಮಿತನ ಅಥವಾ ಡಬ್ಲ್ಯೂ ಅವರು ಆನ್ ಟೆಲಿವಿಷನ್ ಅಲ್ಲೂ ಕೂಡ ಪೇಜ್ ಆಗಿ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಕೆಮಿಸ್ಟ್ರಿನ ತೋರಿಸ್ತಾರ ಅಂತ. ನೆಕ್ಸ್ಟ್ ಅಪ್ಡೇಟ್ ಗಳು ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಎಲನೈಟ್ ಸೋಲೋ ಸಿಕೋವಾ ಹಾಗೆ ರಾಯ್ಸ್ ಕೀಸ್ ಅವರ ನಡುವೆ ರೀಸೆಂಟ್ ಆಗಿ ಫೆನೆಟಿಕ್ ಫೆಸ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಲ್ಲಿ ಬಂದು ನಮ್ಮ ಎಲನೈಟ್ ಸೋಲೋ ಸಿಕೋವಾ ಹಾಗೆ ರಾಯ್ಸ್ ಕೀಸ್ ಅವರು ಬ್ಲಡ್ ಲೈನ್ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ಎಲನೈಟ್ ಅವರು ಹೇಳ್ತಾರೆ, ಜೇಕಬ್ ಹಾರ್ಟ್ ಅವರು ಬರೀ ಅಳ್ಳಾಡ್ಸೋದಕ್ಕೆ ಮಾತ್ರ ಸಾಧ್ಯ, ಇನ್ನ ಜೇ ಊಸ್ ಅವರು ಏನ್ ಮಾಡ್ತಾ ಇರ್ತಾರೆ, ಬರೀ ಈಟ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಜಿಮ್ಮಿ ಊಸ್ ಅವರು ಏನ್ ಮಾಡ್ತಾ ಇರ್ತಾರೆ, ರೈಟ್, ಜಿಮ್ಮಿ ಊಸ್ ಅವರು ಏನ್ ಮಾಡ್ತಾರೆ ನನಗೆ ಮರ್ತೋಗಿದೆಯಲ್ಲ ಅಂತ ಹೇಳ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಸೋಲೋ ಸಿಕೋವಾ ಅವರು ಮಲ್ಕೊಂಡ ತರ ಆಕ್ಟ್ ಮಾಡ್ತಾರೆ. ಅಂಡ್ ಅದಕ್ಕೆ ನಮ್ಮ ಎಲನೈಟ್ ಅವರು, ಜಿಮ್ಮಿ ಊಸ್ ಅವರು ಏನು ಮಾಡೋದಿಲ್ಲ, ಸಮ್ಮರ್ ಸ್ಲಾಮ್ ಅಲ್ಲಿ ಜಿಮ್ಮಿ ಊಸ್ ಅವರು ಮಲ್ಕೋತಾರೆ, ಪಿನ್ ತಗೋತಾರೆ ಅಷ್ಟೇ. ಅಂಡ್ ಎಲ್ಲರೂ ಕೂಡ ಜೇಕಬ್ ಹಾರ್ಟ್ ಆಗಿರ್ಬೋದು, ಜೇ ಊಸ್ ಆಗಿರ್ಬೋದು, ಜಿಮ್ಮಿ ಊಸ್ ಆಗಿರ್ಬೋದು ಇದನ್ನೇ ಮಾಡೋದು. ಯಾಕಂದ್ರೆ ರಾಯ್ಸ್ ಕೀಸ್ ಅವರು ಎಲ್ಲರನ್ನು ಕೂಡ ಸ್ಲಾಮ್ ಮಾಡ್ತಾನೆ ಅಂಡ್ ಸೋಲೋ ಸಿಕೋವಾ ಎಲ್ಲರನ್ನು ಕೂಡ ಸ್ಪೈಕ್ ಮಾಡ್ತಾನೆ. ಅಂಡ್ ನಾನು ಎಲ್ಲರಿಗೂ ಕೂಡ BFT ಆಗ್ತೀನಿ. ಅಂಡ್ ವಿತ್ ಎವ್ರಿಬಡಿ ಸೇಯಿಂಗ್ ಎಲನೈಟ್ ಅಂತ ನಮ್ಮ ಎಲನೈಟ್ ಸೋಲೋ ಸಿಕೋವಾ ಹಾಗೆ ಜೇಕಬ್ ಹಾರ್ಟ್ ಅವರು ಎಂಟೈರ್ ಬ್ಲಡ್ ಲೈನ್ ಗೆ ವಾರ್ನಿಂಗ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ರೀಸೆಂಟ್ ಆಗಿ ನೆಟ್ಫ್ಲಿಕ್ಸ್ ಅವರು ತನ್ನ ಪ್ಲಾಟ್ಫಾರ್ಮ್ ಅಲ್ಲಿ ಮೋಸ್ಟ್ ವಾಚ್ ಡಬ್ಲ್ಯೂ ಪ್ರೀಮಿಯಂ ಲೈವ್ ಇವೆಂಟ್ ಗಳು ಯಾವುದು 2026 ಅಂತ ಒಂದು ಲಿಸ್ಟ್ ನ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ರಾಯಲ್ ರಂಬಲ್ ಗೆ 3.1 ಮಿಲಿಯನ್ ವ್ಯೂವರ್ಶಿಪ್ ಬಂದಿದೆ. ರಸಲ್ ಮೇನಿಯಾ ನೈಟ್ 1 ಗೆ 3 ಮಿಲಿಯನ್, ರಸಲ್ ಮೇನಿಯಾ ನೈಟ್ 2 ಗೆ 2.7 ಮಿಲಿಯನ್, ಎಲಿಮಿನೇಷನ್ ಚೇಂಬರ್ ಗೆ 1.9 ಮಿಲಿಯನ್, ಕ್ಲಾಶ್ ಇನ್ ಇಟಲಿಗೆ 1.6 ಮಿಲಿಯನ್, ಬ್ಯಾಕ್ ಕ್ಲಾಶ್ ಗೆ 1.4 ಮಿಲಿಯನ್, ನೈಟ್ ಆಫ್ ಚಾಂಪಿಯನ್ಸ್ ಗೆ 1 ಮಿಲಿಯನ್ ವ್ಯೂವರ್ಶಿಪ್ ಸಿಕ್ಕಿದೆ ನೆಟ್ಫ್ಲಿಕ್ಸ್ ಅವರಿಗೆ ಡಬ್ಲ್ಯೂ ಕಡೆಯಿಂದ. ನಿಜವಾಗ್ಲೂ ರಸಲ್ ಮೇನಿಯಾನ ಬೀಟ್ ಮಾಡಿದೆ ರಾಯಲ್ ರಂಬಲ್ ಅಂತಾನೆ ಹೇಳ್ಬೇಕು. ಅಂಡ್ ಇದರಿಂದಾನೇ ಗೊತ್ತಾಗುತ್ತೆ ರಾಯಲ್ ರಂಬಲ್ ಗೆ ಎಷ್ಟು ಹೈಪ್ ಇರುತ್ತೆ. ಅಷ್ಟು ಹೈಪ್ ನ ಡಬ್ಲ್ಯೂ ಅವರು ಈ ಬಾರಿ ರಸಲ್ ಮೇನಿಯಾಗೂ ಕೂಡ ಬಿಲ್ಡ್ ಮಾಡೋದಕ್ಕೆ ಆಗ್ಲಿಲ್ಲ ಅಂತ. ಇನ್ನ ಹೈಪ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಈ ಬಾರಿಯ ಸಮ್ಮರ್ ಸ್ಲಾಮ್ಗೂ ಕೂಡ ಹೈಪ್ ಬರ್ತಾನೆ ಇಲ್ಲ. ನಿಜವಾಗ್ಲೂ ಈ ಬಾರಿಯ ಸಮ್ಮರ್ ಸ್ಲಾಮ್ ಅಲ್ಲಿ ಡಬ್ಲ್ಯೂ ಅವರು 14 ಮ್ಯಾಚಸ್ ಗಳನ್ನ ಪ್ಲಾನ್ ಮಾಡ್ತಾ ಇದ್ದಾರೆ. 14 ಮ್ಯಾಚ್ ಅಲ್ಲಿ ಕೇವಲ 3 ಮ್ಯಾಚ್ಗೆ ಡಬ್ಲ್ಯೂ ಅವರು ಸ್ಟೋರಿನ ಬಿಲ್ಡ್ ಮಾಡ್ತಾ ಇರೋದು. ಒಂದು ಹೆಲ್ ಇನ್ ಎ ಸೆಲ್ ಮ್ಯಾಚ್ ಬ್ರಾಕ್ ಲೆಸ್ನರ್ ಆಗಿ ಒಬಾಫಿಮಿ ಅವರ ಮ್ಯಾಚ್ಗೆ, ಇನ್ನೊಂದು ರೋಮನ್ ರೈನ್ಸ್ ಆಗಿ ಸೆತ್ ರೋಲೆನ್ಸ್ ಅವರ ಮ್ಯಾಚ್ಗೆ, ಇನ್ನೊಂದು ಸಿಎಂ ಪಂಕ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ಗೆ. ಈ 3 ಮ್ಯಾಚ್ ನ ಬಿಟ್ರೆ ಇನ್ನೆಲ್ಲ ಮ್ಯಾಚ್ ಕೂಡ ಸುಮ್ಮನೆ ಹಂಗಂಗೆ ಅನೌನ್ಸ್ ಮಾಡ್ತಿರೋ ರೀತಿ ಆಗ್ತಾ ಇದೆ. ಯಾಕಂದ್ರೆ ಇನ್ಯಾವ ಮ್ಯಾಚ್ಗೂ ಕೂಡ ಡಬ್ಲ್ಯೂ ಅವರು ಹೈಪ್ ನ ಬಿಲ್ಡ್ ಮಾಡ್ತಾನೆ ಇಲ್ಲ. ನಿಜವಾಗ್ಲೂ ಈ ಬಾರಿಯ ಸಮ್ಮರ್ ಸ್ಲಾಮ್ ವರ್ಸ್ಟ್ ರೋಡ್ ಟು ಸಮ್ಮರ್ ಸ್ಲಾಮ್ ಆಗ್ತಾ ಇದೆ ಅಂತ ಫ್ಯಾನ್ಸ್ ಗಳು ಕಮೆಂಟ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರನೂ ಕೂಡ ಈ ಬಾರಿಯ ಸಮ್ಮರ್ ಸ್ಲಾಮ್ ಗೆ ಆ 3 ಮ್ಯಾಚ್ ನ ಬಿಟ್ರೆ ಇನ್ನೇನಕ್ಕೂ ಕೂಡ ಡಬ್ಲ್ಯೂ ಅವರು ಹೈಪ್ ಕೊಡ್ತಾನೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬ್ರಾನ್ ಬ್ರೇಕರ್ ಅವರ ಬಗ್ಗೆ. ನಮ್ಮ ಬ್ರಾನ್ ಬ್ರೇಕರ್ ಅವರ ಒರಿಜಿನಲ್ ಪ್ಲಾನ್ ಈಗ ರಿಲೀಸ್ ಆಗಿದೆ ಅಂತಾನೆ ಹೇಳ್ಬೇಕು. ರೆಸ್ಲಿಂಗ್ ಅಬ್ಸರ್ವರ್ ರೇಡಿಯೋದಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರ ಒರಿಜಿನಲ್ ಪ್ಲಾನ್ ನ ಅವರು ತಿಳಿಸ್ತಾರೆ. ಒರಿಜಿನಲ್ ಆಗಿ ವಿಷನ್ ಫ್ಯಾಕ್ಷನ್ ಕಂಟಿನ್ಯೂ ಆಗ್ತಾ ಇತ್ತಂತೆ. ಅಂಡ್ ರಸಲ್ ಮೇನಿಯಾ 42 ಅಲ್ಲಿ ಸೆತ್ ರೋಲೆನ್ಸ್ ಅವರ ಮೇಲೆ ಪಾಲಿಮಿನ್ ಅವರು ಟರ್ನ್ ಆಗೋರಂತೆ. ಅಂಡ್ ಅದಾದ್ಮೇಲೆ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಹೆಲ್ಪ್ ಮಾಡೋರಂತೆ. ಅಂಡ್ ಅದರಿಂದ ಬ್ರಾನ್ ಬ್ರೇಕರ್ ಅವರು ನೆಕ್ಸ್ಟ್ ಬಿಗ್ ಸ್ಟಾರ್ ಆಗೋರಂತೆ. ಈ
ರೀತಿ ಡಬ್ಲ್ಯೂ ಅವರು ಒರಿಜಿನಲ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಪಾಲ್ ಎಮಿನಾಗೆ ವಿಷನ್ ಟೀಮ್ ನ ಸ್ಟೋರಿನ ಸೆಟ್ ಮಾಡಿದ್ರು. ಬಟ್ ಮಧ್ಯದಲ್ಲಿ ಸೆತ್ ರೋಲಿನ್ಸ್ ಅವರು ಇಂಜುರಿ ಆಗ್ತಾರೆ ಅಂಡ್ ಅದರಿಂದ ಎಂಟೈರ್ ಸ್ಟೋರಿ ಲೈನ್ ಚೇಂಜ್ ಆಗುತ್ತೆ. ಅಂಡ್ ಈಗ ಬ್ರಾನ್ ಬ್ರೇಕರ್ ಅವ್ರನ್ನ ನೆಕ್ಸ್ಟ್ ಬಿಗ್ ಥಿಂಗ್ ಆಗಿ ಮಾಡೋದ್ರ ಬದಲು ಡಬ್ಲ್ಯೂ ಅವರು ಒಬಾಫೆಮಿ ಅವರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ನಮ್ಮ ಬ್ರಾನ್ ಬ್ರೇಕರ್ ಅವರ ಪುಷ್ ನ ಸ್ಲೋ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ನಿಜವಾಗ್ಲೂ ಒರಿಜಿನಲ್ ಪ್ಲಾನ್ ಏನಾದ್ರೂ ಎಸ್ಟಾಬ್ಲಿಷ್ ಆಗಿದ್ರೆ ರಸಲ್ ಮೇನಿಯಾದಲ್ಲಿ ನಮ್ಮ ಪಾಲ್ ಎಮಿನ್ ಅವರು ಸೆತ್ ರೋಲಿನ್ಸ್ ಅವರಿಗೆ ಬಿಟ್ರೇಲ್ ನ ಕೊಡೋರಂತೆ. ಅಂಡ್ ಈ ಕಡೆ ಬ್ರಾನ್ ಬ್ರೇಕರ್ ಅವ್ರನ್ನ ನೆಕ್ಸ್ಟ್ ಬಿಗ್ ಸ್ಟಾರ್ ಆಗಿ ನಮ್ಮ ಪಾಲ್ ಎಮಿನ್ ಅವರು ಪುಷ್ ಮಾಡೋರಂತೆ. ಬಟ್ ಎಲ್ಲವೂ ಕೂಡ ಒಂದು ಇಂಜುರಿಯಿಂದ ನಾಶನೇ ಆಯ್ತು. ಎಂಟೈರ್ ವಿಷನ್ ಗೆ ಆ ಒಂದು ಇಂಜುರಿ ಅನ್ನೋ ಒಂದು ಕರ್ಸ್ ಬಂತಲ್ಲ, ಅದರಿಂದನೇ ಎಲ್ಲವೂ ಕೂಡ ಹಾಳಾಗಿದ್ದು. ಇದೆಲ್ಲದೂ ಕೂಡ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಆ ಒಂದು ಫೇಕ್ ಇಂಜುರಿ ಆಂಗಲ್ ಇತ್ತಲ್ಲ, ಅದರಿಂದನೇ ಅಂತ ಅನ್ಕೋತೀನಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಮತ್ತೊಮ್ಮೆ ನಮ್ಮ ರೋಮನ್ ರೈನ್ಸ್ ಅವರು ಸೆತ್ ರೋಲಿನ್ಸ್ ಅವರಿಗೆ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ತನ್ನ ವರ್ಕೌಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಕೆಳಗಡೆ ಕ್ಯಾಪ್ಷನ್ ಅಲ್ಲಿ ಹಾಕ್ತಾರೆ, ಆಲ್ವೇಸ್ ರಿಮೆಂಬರ್ ವೈಲ್ ದೇ ಆರ್ ವೈನಿಂಗ್ ಐ ಆಮ್ ಗ್ರೈಂಡಿಂಗ್ ಅಂತ ಒಂದು ಕ್ಯಾಪ್ಷನ್ ಹಾಕಿದ್ದಾರೆ. ಅಂಡ್ ಸಮ್ಮರ್ ಸ್ಲಾಮ್ ರೆಡಿ ಅಂತ ವಿ1 ಸೈನ್ ನ ಹಾಕಿದ್ದಾರೆ. ಅಂದ್ರೆ ಸೆತ್ ರೋಲಿನ್ಸ್ ನೀನು ಯಾವಾಗ್ಲೂ ಕೂಡ ವೈನಿಂಗ್ ಮಾಡ್ತಾ ಇರ್ತೀಯ, ತಮಾಷೆ ಮಾಡ್ಕೊಂಡು ಕೊಂಗ್ ರೀತಿ ಆಟ ಆಡ್ತಾ ಇದ್ರೆ ನಾನು ಇಲ್ಲಿ ವರ್ಕೌಟ್ ಮಾಡಿ ರೆಡಿ ಆಗ್ತಾ ಇದ್ದೀನಿ, ಸಮ್ಮರ್ ಸ್ಲಾಮ್ ಅಲ್ಲಿ ನೀನು ಕೂಡ ರೆಡಿ ಆಗಿ ಬಾ, ಯಾಕಂದ್ರೆ ನಾನು ರೆಡಿ ಆಗ್ತಾ ಇದ್ದೀನಿ ಅಂತ ರೋಮನ್ ರೈನ್ಸ್ ಅವರು ಸೆತ್ ರೋಲಿನ್ಸ್ ಅವರಿಗೆ ತಿಳಿಸ್ತಾ ಇದ್ದಾರೆ ಅಂತ ಹೇಳ್ಬೇಕು. ನೋಡ್ಬೇಕು ಗಾಯ್ಸ್, ಈ ಒಂದು ಮ್ಯಾಚ್ಗೆ ನನ್ನ ಹೈಪ್ ಅಂತೂ ಎಲ್ಲೋ ಇದೆ. ಅಂಡ್ ಸಮ್ಮರ್ ಸ್ಲಾಮ್ ಗಿಂತ ಮೊದಲು ನಾಳೆಯ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನಾವೆಲ್ಲರೂ ಕೂಡ ನೋಡಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಟಿವಿಯಲ್ಲಿ ಬೆಳಿಗ್ಗೆ 5:15 ಸೋನಿ 10 ನಲ್ಲಿ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಸಿಗುತ್ತೆ. ಅಂಡ್ ಅದರ ರಿವ್ಯೂ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.